ನಂದನ ಯಾದವ ಕೃಷ್ಣನ ಭಜಿಸುವ ಶರಣ ಗುರುವೇ, ಜಾನಕಿ ರಮಣನ ಶ್ರೀ ಜಯ ರಾಮನ ಪೂಜಿಪ ಹರಿಯ ಮಗುವೇ. ದೇವಕಿ ನಂದನ ಯಾದವ ಕೃಷ್ಣನ ಭಜಿಸುವ ಶರಣ ಗುರುವೇ, ಜಾನಕಿ ರಮಣನ ಶ್ರೀ ಜಯ ರಾಮನ ಪೂಜಿಪ ಹರಿಯ ಮಗುವೇ. ಮಾಧವನ ಮಧುಸೂದನನ ನಮಸ್ತೆ ವೀಕ್ಷಕರೇ, ಇದು 353ನೇ ಆರಾಧನೆ ನೋಡಬಹುದು. ಕನಕ ಪೂಜೆ ಇದು ಶ್ರೀರಾಯರದ್ದು ಕನಕ ಪೂಜೆನ ಮಾಡ್ತಾ ಇದ್ದಾರೆ. ಆ ವಿಡಿಯೋನ ನಾನು ತಗೊಂಡಿದ್ದೀನಿ. ತುಂಬ ಅದ್ಭುತವಾದ ಪವಾಡಗಳು ನಡೀತವೆ ಶ್ರೀರಾಯರದ್ದು. ಎಷ್ಟು ಮಹಿಮೆನ ಹೇಳಿದರೂ ಕೂಡ ಕಡಿಮೆನೆ ಶ್ರೀರಾಯರದ್ದು. ಏನೂ ಇಲ್ಲ ನಮ್ಮ ಹತ್ರ ಅಂತ ಹೋದರೆ ಕೂಡ ಕಲ್ಪವೃಕ್ಷ ಕಾಮಧೇನು ಥರ ರಾಯರು ಪ್ರತಿಯೊಬ್ಬರಿಗೂ ಕಷ್ಟಕ್ಕೆ ಸ್ಪಂದಿಸ್ತಾರೆ. ರಾಯರ ಹತ್ರ ನೀವು ಏನೂ ಪೂಜೆ ಮಾಡಲಿಕ್ಕೂ ಪರವಾಗಿಲ್ಲ, ಕೇವಲ ಪ್ರದಕ್ಷಿಣವನ್ನು ಮಾಡಿದರೆ ಸಾಕು ರಾಯರು ಒಲಿತಾರೆ ಅಂತ ನಮ್ಮ ಅಜ್ಜಿ ಹೇಳ್ತಾಯಿದ್ರು. ಪರಮ ಭಕ್ತರಾಗಿದ್ದರು ನಮ್ಮ ಅಜ್ಜಿ ರಾಯರದು. ಗುರುವಾರಕ್ಕೊಮ್ಮೆ ಕಟ್ಟ ಉಪವಾಸನ ಮಾಡ್ತಾಯಿದ್ರು, ಏನೂ ಕೂಡ ತಗೊಳ್ಳದೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಉಪವಾಸನ ಮಾಡ್ತಾಯಿದ್ರು. ಹಾಗೂ ಮಂತ್ರಾಲಯಕ್ಕೆ ಬಂದರೆ ಪ್ರತಿ ವರ್ಷ ಕೇವಲ ಪ್ರದಕ್ಷಿಣ ಮಾತ್ರ ಹಾಕ್ತಾಯಿದ್ರು. ಅವ್ರು ಹೇಳ್ತಾಯಿದ್ರು, ರಾಯರ ಹತ್ರ ನಾವು ಎದುರುಗಡೆ ನಿಂತಾಗ ನಮ್ಮಲ್ಲಿ ಯಾವ ಶಬ್ದವೂ ಬರಲ್ಲ, ಬಾಯಲ್ಲಿ ಏನೂ ಕೇಳೋಕ್ಕಾಗಲ್ಲ, ಕೇವಲ ಪ್ರದಕ್ಷಿಣ ಮಾತ್ರ ಮಾಡುವಾಗ ನಾವು ಎಲ್ಲವನ್ನು ಬೇಡ್ತೀವಿ ಅಂತ. ಯಾಕಂದರೆ ಬೃಂದಾವನದಲ್ಲಿ ರಾಯರನ್ನ ನೋಡ್ತಾ ಇದ್ದಾಗ ನಮ್ಮ ಎರಡು ಕಣ್ಣುಗಳು ಮನಸ್ಸು ಕೇವಲ ರಾಯರನ್ನೇ ನೋಡಬೇಕು. ಅವರ ಅಲಂಕಾರ ಅವರನ್ನು ನೋಡಿದರೆ ಸಾಕು ಮುಕ್ತರಾಗಿಬಿಡ್ತೀವಿ, ಏನೂ ಕೇಳೋದು ಬೇಡ ರಾಯರ ಹತ್ರ ಅನ್ನಿಸ್ತದೆ. ಆಗ ನಾವು ಹೊರಗಡೆ ಬಂದು ಸ್ವಲ್ಪ ಹೊತ್ತು ಕಟ್ಟಿ ಮೇಲೆ ಕೂತ್ಕೊಂಡಾಗ, ಮಠದ ಕಟ್ಟಿ ಮೇಲೆ ನೀವು ನೋಡ್ಬೋದು, ರಾಯರ ಮಠದ ಸುತ್ತಲೂ ಕಟ್ಟಿನ ಹಾಕಿದ್ದಾರೆ. ಅಲ್ಲಿ ನಾವು ಕೂತ್ಕೊಂಡಾಗ ಎಷ್ಟು ಶಾಂತತೆ ಆಗುತ್ತೆ ಅಂದರೆ ಮನಸ್ಸು ನಿರಾಳವಾಗುತ್ತೆ. ಏನೂ ಬೇಡಪ್ಪ, ಮನೆ ಮಠ ಅವೆಲ್ಲವನ್ನು ಬಿಟ್ಟು ರಾಯರನ್ನು ಎದುರುಗಡೆ ಕೂತ್ಕೊಂಡು ಬಿಡೋಣ. ಆ ಥರ ಸಂಸಾರದ ಜಂಜಾಟದಲ್ಲಿ ಕ್ಷಣಕಾಲ ಮಂತ್ರಾಲಯಕ್ಕೆ ಕೂತ್ಕೊಂಡಾಗ ಎಲ್ಲವನ್ನು ಬಿಟ್ಟು ಕ್ಷಣಕಾಲದಲ್ಲಿ ಮಂತ್ರಾಲಯ ಮಠದಲ್ಲಿ ರಾಯರ ಎದುರುಗಡೆ ಕೂತ್ಕೊಂಡಾಗ ಎಂಥ ಆನಂದ ಹೇಳೋಕ್ಕೆ ಆಗಲ್ಲ. ಆ ಥರ ಭಗವಂತನ ಹತ್ರ ಅನನ್ಯ ಭಕ್ತಿಯಾಗಿ ನಾವು ಹೆಜ್ಜೆ ಪೂಜೆ, ಹೆಜ್ಜೆ ನಮಸ್ಕಾರ ಹಾಗೂ ಪ್ರದಕ್ಷಿಣ, ಇನ್ನೂ ಎಷ್ಟು ಹಲವಾರು ನಮಸ್ಕಾರಗಳು ಹಾಗೂ ಹಲವಾರು ಇದು ಮಾಡ್ಬೋದಾರೆ. ಆ ರಾಯರನ್ನ ಎಷ್ಟನ್ನು ಬೇಡಿದರೂ ಕಡಿಮೆನೆ. ಅದೇ ಥರ ಪ್ರತಿದಿನ ಪ್ರತಿ ಕ್ಷಣ ಎಷ್ಟೋ ಲಕ್ಷಗಟ್ಟಲೆ ಪವಾಡಗಳನ್ನ ಮಾಡ್ತಾ ಇರ್ತಾರೆ ಗುರುಗಳು. ಗುರುವಿನ ಹತ್ರ ಅದಂತರಲ್ಲ, ಗುರುವಲ್ಲಿ ಅತಿ ಶ್ರೇಷ್ಠವಾದ ರಾಯರು, ದೇವರಲ್ಲಿ ಅತಿ ಶ್ರೇಷ್ಠವಾದ ತಿರುಮಲ ವೆಂಕಟೇಶ್ವರ ಅಂತ ಹೇಳ್ತಾರೆ ಅಲ್ವಾ. ರಾಯರ ಹತ್ರ ಅನನ್ಯ ಭಕ್ತಿಯಿಂದ 353ನೇ ಆರಾಧನೆ. ರಾಯರು 700 ವರ್ಷ ನಮ್ಮ ಜೊತೆ ಇರ್ತೀನಿ ಅಂತ ಹೇಳಿದ್ದಾರೆ. ಇನ್ನೂ ಕೂಡ ನಾವು ರಾಯರ ಹತ್ರ ಹೋಗಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಹೇಳ್ಕೊಂಡ್ರೆ ಎಲ್ಲ ಕಷ್ಟಗಳು ಕ್ಷಣಕಾಲದಲ್ಲಿ ದೂರವಾಗುತ್ತೆ ಅಂತ ಪ್ರತಿಯೊಬ್ಬರು ಗುರುಗಳು ಹೇಳ್ತಾ ಇರ್ತಾರೆ. ಬನ್ನಿ ರಾಯರ ಹತ್ರ ನಾವು ಬೇಡ್ಕೊಳ್ಳೋಣ. ಇದು ಕನಕ ಪೂಜೆ ನಡೀತಾ ಇದೆ.
ವೀಕ್ಷಕರೇ, ರಾಯರ ಹತ್ರ ಬೆಳಗ್ಗೆ ಎದ್ದ ಕೂಡಲೇ ರಾಯರ ದರ್ಶನ, ಅಭಿಷೇಕ, ಆನಂತರ ಕನಕ ಪೂಜೆ, ಆನಂತರ ಪಾಲ್ಕಿ ಉತ್ಸವ, ಅದನಂತರ ಪ್ರಸಾದ ಸೇವನೆ, ಅದನಂತರ ನಾವು ಸಾಯಂಕಾಲ ಮತ್ತೆ ಏಕೆಂದರೆ 1-2 ಗಂಟೆ ಬಂದಿರುತ್ತೆ ಮಠ. ನಂತರ ಸಾಯಂಕಾಲ 5 ಗಂಟೆಗೇನೋ ಓಪನ್ ಆಗುತ್ತೆ. ಆನಂತರ ರಥೋತ್ಸವ ಆದ ನಂತರ ತೀರ್ಥ ಕೊಡ್ತಾರೆ ರಾಯರದು. ತೀರ್ಥ ತೊಗೊಂಡು ಆನಂತರ ಮತ್ತೆ ಪ್ರಸಾದ ತೊಗೊಳ್ಬೋದು. ಅದ್ಭುತವಾಗಿ ಇಡೀ ದಿನವೂ ರಾಯರ ಹತ್ರ ಸೇವೆನ ಮಾಡ್ತಾ ಇರ್ತೀವಿ. ಅಲ್ಲೇ ನೀವು ನೋಡ್ಬೋದು, ಮಂತ್ರಾಲಯದಲ್ಲಿ ಅಷ್ಟು ಸಂತೋಷವಾಗುತ್ತೆ ಮಂತ್ರಾಲಯಕ್ಕೆ ಹೋದರೆ. ಒಂದು ಸಲ ನೀವು ಕೂಡ ಭೇಟಿ ಕೊಡಿ ಮಂತ್ರಾಲಯಕ್ಕೆ. ಈ ವಿಡಿಯೋನ ನೋಡಿದವ್ರಿಗೆ ಎಲ್ರಿಗೂ ಧನ್ಯವಾದ. ರಾಯರು ನಿಮಗೆಲ್ರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. NG ಚಾನಲ್ನ ಮರದೇ ನೋಡಿ. ಬಾಯ್.